ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನನಗೆ ಬಹಳ ಜನ ಕಮೆಂಟಲ್ಲಿ ಕೇಳ್ತಾ ಇರುವಂತಹ ಒಂದೇ ಪ್ರಶ್ನೆ, ಮೇಡಮ್ ರಾಯರ ಫೋಟೋವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದಂತೆ ಹೌದಾ ಅಂತ ಹೇಳಿ. ಯಾಕೆ ಅಂತಂದರೆ ಆ ರೀತಿ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರಂತೆ. ಅಂದರೆ ದೇವರ ಮನೆಯಲ್ಲಿಟ್ಟು ರಾಯರ ಫೋಟೋವನ್ನು ನಾವು ಪೂಜೆ ಮಾಡಬಾರ್ದು, ಪೂಜೆ ಮಾಡಿದ್ರೆ ತೊಂದರೆಗಳಾಗುತ್ತೆ ಅಂತ ಹೇಳಿ ಈ ವಿಚಾರದ ಬಗ್ಗೆ ಸ್ಪಷ್ಟತೆ ಕೊಡಿ ಅಂತ ಹೇಳಿ ಕಮೆಂಟ್ಗಳಲ್ಲಿ ಕೇಳಿದರು. ಒಂದೇ ಮಾತಿನಲ್ಲಿ ನಾನು ಹೇಳ್ತೀನಿ ನೋಡಿ, ಇತ್ತೀಚೆಗೆ ರಾಯರ ವಿಚಾರಗಳನ್ನು ಎತ್ಕೊಂಡು ಯಾರೇ ಆಗಲಿ ಮಾತಾಡಿದ್ರು ಅಂತಂದರೆ ಬಹಳ ಬೇಗ ಫೇಮಸ್ ಆಗ್ತಾರೆ. ಜೊತೆಯಲ್ಲಿ ಅವರ ಯೂಟ್ಯೂಬ್ ಚಾನಲ್ಗಳು ಕೂಡ ಫೇಮಸ್ ಆಗೋಗುತ್ತೆ. ಇಷ್ಟೇ ಕಾರಣ ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದ ವದಂತಿಗಳು ಹರಿದಾಡ್ತಾ ಇರೋದಕ್ಕೆ. ರಾಯರ ಫೋಟೋವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಅಂತಂದರೆ ಇನ್ನೆಲ್ಲಿಟ್ಟು ಪೂಜೆ ಮಾಡಬೇಕು? ಹಾಲ್ನಲ್ಲಿಟ್ಟು ಪೂಜೆ ಮಾಡಬೇಕಾ, ಇಲ್ಲ ಬೆಡ್ರೂಮ್ನಲ್ಲಿಟ್ಟು ಪೂಜೆ ಮಾಡಬೇಕಾ? ಹಾಲ್ನಲ್ಲಿ ನಾವು ರಾಯರನ್ನು ಇಟ್ಟಾಗ ರಾಯರನ್ನು ನಾವು ಆ ಒಂದು ಮೈಲಿಗೆ ಆಗದಲೇ ಅದನ್ನು ನಿರ್ವಹಣೆ ಮಾಡೋದಕ್ಕೇ ಒಂದಷ್ಟು ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ಏಕೆಂದರೆ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ, ಇಲ್ಲ ನಿಮ್ಮ ಮನೆಯಲ್ಲಿ ನೀವು ನಾನ್ ವೆಜ್ ತಿನ್ನೋ ಅಂಥವರೇ ಇರಬಹುದು, ಹಾಲ್ನಲ್ಲಿ ಕೂತ್ಕೊಂಡು ಊಟ ಮಾಡ್ತೀರಾ. ರಾಯರ ಎದುರುಗಡೆ ಕೂತ್ಕೊಂಡು ಎಂಜಲ್ ತಟ್ಟೆಗಳನ್ನ ಇಟ್ಕೊಂಡು ನೀವು ನಾನ್ ವೆಜ್ಜನ್ನು ತಿಂದರೆ ನಿಮ್ಮ ಮನೆ ಇರುತ್ತಾ ಯೋಚನೆ ಮಾಡಿ. ಹಾಲಲ್ಲಿ ಇಡೋವಂತಹದ್ದೇ ತಪ್ಪು ಅಂತ ಹೇಳಲ್ಲ, ಅಟ್ಲೀಸ್ಟ್ ಒಂದು ಕರ್ಟನ್ನನ್ನು ನಾವು ಬಿಡಬೇಕಾಗತ್ತೆ ರಾಯರ ಎದುರುಗಡೆ. ನೀವೇನೋ ಊಟ ಮಾಡುವಾಗೋ, ನಾನ್ ವೆಜ್ ತಿನ್ನುವಾಗೋ, ಇಲ್ಲ ಪೀರಿಯಡ್ಸ್ ಆದಂತಹವರ ನೆರಳು ಕೂಡ ರಾಯರ ಮೇಲೆ ಬೀಳದ ಹಾಗೆ ಪೂಜೆ ಮುಗಿದ ಮೇಲೆ ಎಲ್ಲರ ಕಣ್ಗೂ ಕೂಡ ರಾಯರ ಫೋಟೋ ಅಂದರೆ ಏಕಾಏಕಿಗೆ ಯಾರೋ ಒಳಗಡೆ ಬರ್ತಾರೆ, ಸಡನ್ನಾಗಿ ನೋಡಬಾರ್ದು ನಮ್ಮ ಮನೆಯ ದೇವರುಗಳನ್ನ. ಆ ರೀತಿ ಪೂಜೆ ಮಾಡಾದಮೇಲೆ ಅಟ್ಲೀಸ್ಟ್ ಒಂದು ಏನಾದರೂ ಕರ್ಟನ್, ಒಂದು ತೆರೆ ಎಳೆಯೋ ಥರ ಮಾಡ್ಕೊಳ್ಳಿ ಹಾಲ್ನಲ್ಲಿಡೋವಂಥವ್ರು. ಇಷ್ಟೆಲ್ಲ ಒಂದು ರೀತಿ ನೀತಿ ನಿಯಮಗಳಿದೆ ಹಾಲ್ನಲ್ಲಿ ನಾವಿಟ್ಟು ರಾಯರನ್ನ ಪೂಜೆ ಮಾಡೋದಕ್ಕೆ. ಅಂಥದ್ರಲ್ಲಿ ನೀವು ದೇವರ ಮನೆಯಲ್ಲಿಟ್ಟು ರಾಯರನ್ನ ಪೂಜೆ ಮಾಡಬೇಡ್ರಿ ಅಂತಂದರೆ ಏನೀಗ ತೊಂದರೆ ಆಗ್ತಾ ಇರೋವಂತಹದ್ದೇನು? ಏನಾದರೂ ತೊಂದರೆಗಳಾಗಿದೆಯಾ ರಾಯರನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ? ಅಥವಾ ಇವ್ರದ್ದು ಏನು ಕಾನ್ಸೆಪ್ಟ್ ಅಂತಂದರೆ ಬೇರೆ ದೇವರುಗಳ ಫೋಟೋಗಳ ಜೊತೆ ರಾಯರ ಫೋಟೋ ಇಡಬಾರ್ದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ವಿಡಿಯೋವನ್ನು ಹಾಕಿದ್ದಾರೆ ಅಂತಂದು ನೋಡಿ. ಹಿಂದೆ ಕಾಲದಿಂದನೂ ಯಾರೆಲ್ಲ ರಾಯರ ಪೂಜೆ ಅವ್ರ ಮನೆಗಳಲ್ಲಿ ಮಾಡ್ಕೊಂಡು ಬಂದಿದ್ರೋ ಅವರೆಲ್ಲ ಬೇರೆ ದೇವರುಗಳ ಜೊತೆಯಲ್ಲೇ ರಾಯರ ಫೋಟೋವನ್ನು ಇಟ್ಟು ದೇವರ ಮನೆಯಲ್ಲೇ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಯಾವ ತೊಂದರೆಗಳು ಕೂಡ ಆಗಿಲ್ಲ. ನೀವು ಇಂತಹ ಯಾವುದೇ ಊಹಾಪೋಹಗಳಿಗೆ, ಇಲ್ಲದೇ ಇರುವಂತಹ ಒಂದು ವದಂತಿಗಳಿಗೆ ಕಿವಿ ಕೊಡೋದಕ್ಕೆ ಹೋಗಬೇಡಿ. ಇದು ಒಂದು ಶುದ್ಧವಾದಂತಹ ಅಸತ್ಯವಾದಂತಹ ವಿಚಾರ. ರಾಯರ ವಿಚಾರದಲ್ಲಿ ದೇವರ ಮನೆಯಲ್ಲಿ ರಾಯರ ಫೋಟೋವನ್ನು ಇಡಬಾರ್ದು. ಇದರ ಜೊತೆಗೆ ಅಷ್ಟೇ ಅಸತ್ಯವಾದಂತಹ ವಿಚಾರ ಒಂದು ಹೇಳ್ತೀನಿ, ರಾಯರಿಗೆ ಗಂಧದ ಕಡ್ಡಿ ಕರ್ಪೂರವನ್ನು ಬೆಳಗಬಾರ್ದು ಅನ್ನುವಂತಹ ಸ್ಟೇಟ್ಮೆಂಟ್ ಕೂಡ ಅದೇ ತಪ್ಪು. ನಾವು ಮನೆಯಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರದ ವಿಚಾರಗಳನ್ನು ಮಂತ್ರಾಲಯದಲ್ಲಿ ನಡೆಸುವಂತಹ ವಿಚಾರಗಳಿಗೆ ಫಸ್ಟ್ ಆಫ್ ಆಲ್ ಹೋಲಿಕೆ ಮಾಡುವಂಥದ್ದೇ ತಪ್ಪು. ಮಂತ್ರಾಲಯದಲ್ಲಿ ಗಂಧದ ಕಡ್ಡಿ ಬೆಳಗಲ್ಲ, ಹೌದು, ಕರ್ಪೂರ ಬೆಳಗಲ್ಲ, ಹೌದು. ಹಾಗಂತ ಮನೆಯಲ್ಲಿ ನೀವು ಬೆಳಗಬೇಡಿ ಅಂತ ಹೇಳಿ ರಾಯರಿಗೆ ಸಂಬಂಧಿಸಿದಂಥ ಯಾವುದೇ ಪುಸ್ತಕದಲ್ಲಿ ರಾಯರು ಹೇಳಿಲ್ಲ. ರಾಯರೇ ಹೇಳಿದ್ದಾರೆ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೋದು ಅಂತೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೇನೆ ರಾಯರೇ ಹೇಳಿದ್ದ ಮೇಲೆ ನೀವು ನಿಮ್ಮ ಮನಸ್ಸಿಗೆ ಬಂದಂತೆ ಯಾಕೆ ಇಲ್ಲದೆ ಇರೋದನ್ನೆಲ್ಲ ಜನಗಳಿಗೆ ಹೇಳಿ 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 ಈ ರೀತಿ ಹೆಂಗಾಗುತ್ತೆ ಅಂತಂದರೆ ನಾವು ಈ ರೀತಿ ಕನ್ಫ್ಯೂಷನ್ ಮಾಡಿದಾಗ ರಾಯರನ್ನ ಇಟ್ಕೊಂಡು ನಾವು ಮನೇಲಿ ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ ಹೇಳಿ ಜನಗಳಿಗೆ ಭಯ ಬಂದ್ಬಿಡುತ್ತೆ. ನೋಡಿ, ನಾನು ಇತ್ತೀಚೆಗೆ ಗಮನಿಸ್ತಿರುವಂತಹದ್ದು, ಇತ್ತೀಚೆಗಂತೂ ಬಹಳ ಜನ ರಾಯರ ಬಗ್ಗೆ ವಿಡಿಯೋವನ್ನು ಮಾಡಲಿಕ್ಕೆ ಹಿಡಿದಿದ್ದಾರೆ. ಆಕಾಶ ನೋಡೋದಕ್ಕೆ ನುಗ್ಗಲಿಲ್ಲ. ರಾಯರ ಬಗ್ಗೆ ಸತ್ಯಾಸತ್ಯವಾದಂತಹ ವಿಚಾರ ನಿಮಗೆ ಗೊತ್ತಾ? ಅಥವಾ ವ್ರತಗಳ ಬಗ್ಗೆ ಸರಿಯಾದಂತಹ ರೀತಿಯಲ್ಲಿ ತಿಳ್ಕೊಂಡಿದ್ದೀರಾ? ಕರಾರುವಕ್ಕಾದಂತಹ ಮಾಹಿತಿ ಇದೆಯಾ? ಜನರಿಗೆ ತಿಳಿಸುವಂತಹ ಪ್ರಯತ್ನ ಮಾಡಿ.
ಅವರು ಚಾನಲನ್ನು ಒಂಚೂರು ಹಿಂದೆ ಹೋಗಿ ನೋಡಿದ್ರೆ ಏನೋ ರಾಯರ್ ವಿಡಿಯೋ ಮಾಡಿದಾರಲ್ಲ, ಏನು ರಾಯರಿಗೆ ಸಂಬಂಧಿಸಿದಂತೆ ಸ್ವಲ್ಪ ಏನಾದರೂ ನಾಲೆಡ್ಜ್ ಇದೆಯಾ, ಇಲ್ಲ ಬೇರೆ ಏನಾದರೂ ವಿಚಾರಗಳನ್ನ ತಿಳ್ಕೊಂಡಿದ್ದಾರಾ. ಈಗ ನಂದು ರಾಯರಿಗೆ ಸಂಬಂಧಿಸಿದಂತೆ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಬರ್ತಾನೆ ಇರುತ್ತೆ ರಾಯರಿಗೆ ಸಂಬಂಧಿಸಿದಂಥ ವಿಡಿಯೋಸ್ಗಳು. ಅವ್ರ ಚಾನಲ್ಗಳನ್ನು ಹೋಗಿ ನೋಡಿದ್ರೆ ಅದ್ರ ಹಿಂದೆ ಮೊದಲಿಂದ ಏನೋ ಅಡುಗೆಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಹಾಕಿರ್ತಾರೆ, ಇಲ್ಲ ಬೇರೆ ಏನೋ ಕಂಟೆಂಟ್ಗಳಿಗೆ ಸಂಬಂಧಿಸಿದಂತೆ ವಿಡಿಯೋಸ್ ಹಾಕಿರ್ತಾರೆ. ಆದರೆ ಆ ವಿಡಿಯೋಸ್ಗಳಿಗೆ 200-300 ವ್ಯೂಸ್ ಅಂದರೆ ಒಂದು 100 ಜನ 200 ಜನ ನೋಡಿರ್ತಾರೆ. ಇವರು ಯಾರನ್ನೋ ನೋಡಿರ್ತಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ, ಇಲ್ಲ ಹೆಂಗೋ ತಿಳ್ಕೊಂಡು ಒಂಚೂರು ರಾಯರ ಪೂಜೆನ ಅವಾಗವಾಗ ಇನ್ನೂ ಕಲಿತಾ ಇರ್ತಾರೆ ಅಂದ್ಕೊಳ್ಳಿ. ಅವ್ರ ಮನೇಲಿ ಏನೋ ಒಂದು 7 ವಾರದ ನಾನು ಪೂಜೆ ಮಾಡಿದೆ ಅಂತಾನೋ ಏನಾದರೂ ರಾಯರಿಗೆ ಸಂಬಂಧಪಟ್ಟಂತೆ ಅವ್ರು ಒಂದು ವಿಡಿಯೋ ಹಾಕ್ತಿದ್ದಂಗೆ ಸಾವಿರಾರು ಜನ ನೋಡ್ತಾರೆ. ಅವ್ರಿಗೇನು ಆವಾಗ ನನ್ನ ಚಾನಲ್ನ ನಾನು ಬೆಳೆಸ್ಕೊಂಡು ಬಿಡಬಹುದು, ರಾಯರ ವಿಚಾರಕ್ಕೆ ವಿಡಿಯೋಸ್ ಹಾಕಿದ್ರೆ ನನಗೆ ತುಂಬ ವ್ಯೂಸ್ ಬರುತ್ತೆ ಅನ್ನೋವಂಥದ್ದು ಯಾವಾಗ ಮನಸ್ಸಿಗೆ ಬರುತ್ತೋ ಅಲ್ಲಿಂದ ಅವ್ರು ಏನು ಮೊದಲಿಂದ ಹಾಕಿರ್ತಾರಲ್ಲ ಕಂಟೆಂಟು ಅದನ್ನು ಬಿಟ್ಬಿಡ್ತಾರೆ. ರಾಯರಿಗೆ ಸಂಬಂಧಿಸಿದಂತೆ ವಿಡಿಯೋಸನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ರಾಯರ ವಿಚಾರಗಳು ಒಟ್ಟಿನಲ್ಲೇ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇನು ಅವ್ರ ಚಾನಲನ್ನು ಬೆಳೆಸ್ಕೋಬೇಕು. ಇದು ಯಾವುದೇ ಒಂದು ಚಾನಲ್ ಅಂತೂ ನಾನು ಟಾರ್ಗೆಟ್ ಮಾಡಿ ಹೇಳ್ತಿಲ್ಲ, ಎಷ್ಟೋ ಚಾನಲ್ಗಳನ್ನು ನೋಡಿದಾಗ ನನ್ನ ಅನುಭವಕ್ಕೆ ಬಂದಂಥದ್ದು. ತಪ್ಪ ಆ ರೀತಿ ಹಾಕೋದು ಮೇಡಮ್, ನಿಮ್ಗೇನು ಸಮಸ್ಯೆ ಅಂತಂದರೆ ಸಮಸ್ಯೆ ಏನಲ್ಲ ನೋಡಿ. ಈ ರೀತಿ ಇಲ್ಲ ಸಲ್ಲದ ವಿಚಾರಗಳು ರಾಯರ ವಿಚಾರದಲ್ಲಿ ಎದ್ದೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ನಾನು ಹೇಳುವಂತಹದ್ದು, ರಾಯರ ವಿಚಾರದಲ್ಲಿ ಯಾರೇ ಆಗಲಿ, ಅದು ನನ್ನಿಂದನೇ ಇರಬಹುದು, ನಾವೇನಾದರೂ ಒಂದು 10 ಜನಕ್ಕೆ ಒಂದು ವಿಚಾರ ಅಥವಾ ಮಾಹಿತಿಯನ್ನು ರಾಯರ ವಿಚಾರದಲ್ಲಿ ಕೊಡ್ತಾ ಇದ್ದೀವಿ, ಒಂದು ವ್ರತ ಪೂಜೆ ಪುನಸ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತಂದಾಗ ಅದು ಕರಾರುವಕ್ಕಾಗಿರಬೇಕು. ನನಗೆ ಫಸ್ಟ್ ಸರಿಯಾಗಿ ಗೊತ್ತಿರಬೇಕು, ನಾನು ತಿಳ್ಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳಬೇಕು. ನನಗೆ ಸರಿಯಾಗಿ ಗೊತ್ತಿಲ್ಲದಲೆ ಈ ರೀತಿ ಇಲ್ಲ ಸಲ್ಲದ ವಿಚಾರಗಳನ್ನು ರಾಯರ ವಿಚಾರದಲ್ಲಿ ಹಬ್ಬಿಸಬೇಡಿ. ನಿಮಗೆ ತಿಳಿದಿಲ್ದಿದ ಮೇಲೆ ಬೇರೆಯವ್ರಿಗೆ ಅದನ್ನು ತಿಳಿಸ್ಕೊಡೋಕೆ ಹೋಗಬೇಡಿ, ಅದು ಖಂಡಿತ ನಿಮಗೆ ಶ್ರೇಯಸ್ಸಲ್ಲ. ಇಂತಹ ಕೆಲಸಕ್ಕೆ ಬಾರದಂತಹ ಏನು ವಿಚಾರಗಳು ಎಷ್ಟು ಹಬ್ಬಿದ್ರೂ ನೀವು ರಾಯರ ಪೂಜೆ ಮಾಡುವಂಥವರು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ರಾಯರ ಫೋಟೋ ದೇವ್ರ ಮನೆಯಲ್ಲಿ ಇಟ್ಟಿದ್ದೀರಾ, ಅಲ್ಲೇ ಇಟ್ಟು ಪೂಜೆ ಮಾಡಿ. ಏನು ರಾಯರ ಫೋಟೋವನ್ನು ನೆಲದ ಮೇಲೆ ಇಡಬಾರ್ದು. ದೇವ್ರ ಮನೆಯಲ್ಲಿ ಒಂದು ವಸ್ತ್ರವನ್ನು ಹಾಕೋ, ಇಲ್ಲ ಅಂತಂದರೆ ಒಂದು ಮಣೆಯನ್ನು ಹಾಕೋ, ನೀವೇನು ಮಾಡಬೇಕು ಅದರ ಮೇಲೆ ರಾಯರ ಫೋಟೋವನ್ನು ಇಡಬೇಕು. ಪ್ರತಿನಿತ್ಯ ರಾಯರ ಮುಂದೆ 2 ದೀಪವನ್ನು ಹಚ್ಚಬೇಕು. ಅಂದರೆ ಸಪ್ರೇಟಾಗಿ ರಾಯರಿಗೆ 2 ದೀಪವನ್ನು ಹಚ್ಚಬೇಕು. ಮತ್ತು ಇನ್ನೊಂದೇನು ನೀವು ನೋಡ್ಕೋಬೇಕಾಗಿರೋದು, ಆದಷ್ಟು ಶೈವ ಪಂಥದ ದೇವರುಗಳ ಜೊತೆಯಲ್ಲಿ ಮತ್ತು ಸಾಯಿಬಾಬಾ ಮೂರ್ತಿ ಇದೆಯಲ್ಲ ಅದರ ಪಕ್ಕನೂ ನಾವು ರಾಯರ ಫೋಟೋವನ್ನು ಇಡಬಾರ್ದು. ಯಾವ ಫೋಟೋಗಳನ್ನು ಇಟ್ಟರೆ ಶ್ರೇಷ್ಠ, ರಾಯರು ಪ್ರತಿ ಕ್ಷಣ ಅವರು ಆರಾಧಿಸುವಂತಹ ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಆದರೂ ಪರವಾಗಿಲ್ಲ, ರಾಯರ ಪಕ್ಕ ಬರಬೇಕು. ಇಲ್ಲ ವಾಯುದೇವರನ್ನು ಕೂಡ ರಾಯರು ಆರಾಧಿಸ್ತಾರೆ, ಆಂಜನೇಯ ಸ್ವಾಮಿಯ ಫೋಟೋ, ಇಲ್ಲ ತಾಯಿ ಲಕ್ಷ್ಮೀ ದೇವಿಯ ಫೋಟೋ, ಈ ಫೋಟೋಗಳನ್ನು ಆದಷ್ಟು ರಾಯರ ಫೋಟೋ ಪಕ್ಕ ಇಡೋ ಹಾಗೆ ನೋಡ್ಕೊಳ್ಳಿ. ಅದು ಬಿಟ್ಟರೆ ನೀವು ದೇವರ ಮನೆಯಲ್ಲಿ ರಾಯರ ಫೋಟೋ ಇಡಬಾರ್ದು ಅಂತಾಗಲಿ, ಅಥವಾ ಗಂಧದ ಕಡ್ಡಿ ಕರ್ಪೂರ ಬಳಸಬಾರ್ದು ಅಂತಾಗಲಿ, ನಾನ್ ವೆಜ್ ತಿನ್ನೋಂತಹವರು ರಾಯರನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಲೇಬಾರ್ದು ಅನ್ನೋವಂಥದ್ದಾಗಲಿ ಯಾವ ಒಂದು ವಿಚಾರಗಳು ಇಲ್ಲ. ಇವೆಲ್ಲವೂ ಕೂಡ 100ಕ್ಕೆ 100ರಷ್ಟು ಮಾಡಲಿಕ್ಕೆ ಕೆಲಸ ಇಲ್ದಲೇ ಇರುವಂತಹವರು ಹಬ್ಸಿರುವಂತಹ ವದಂತಿಗಳು ಅಷ್ಟೇನೆ. ಇತ್ತೀಚೆಗೆ ಇನ್ನೊಂದೇನಂತಂದರೆ, ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದ ಪೂಜೆ ವ್ರತಗಳನ್ನು ಹೇಳ್ಕೊಡುವಂತಹವರು ಬಹಳಷ್ಟು ಜನ. ನೀವು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಯಾವ ವಿಡಿಯೋಸ್ಗಳನ್ನು ನೋಡಿ ಅದನ್ನು ಅನುಸರಣೆ ಮಾಡಬೇಕು ಅನ್ನೋಂತಹದ್ದನ್ನು ಜಾಗ್ರತೆಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಏಕೆಂದರೆ ನಮಗೆ ಹೇಳ್ಕೊಡ್ಬೇಡಿ ಇಲ್ಲದೇ ಇರೋವಂತಹದ್ದನ್ನು ಅಂತ ಹೇಳುವಂತಹ ರೈಟ್ಸ್ ನಮಗೆ ಇಲ್ಲ. ಆದರೆ ನಿಮಗೆ ಹೇಳಬಹುದು. ಸ್ವಲ್ಪ ವಿಚಾರ ಮಾಡಿ ನೋಡಿಕೊಂಡು ರಾಯರ ವಿಚಾರದಲ್ಲಿ ಹೇಳ್ತಾ ಇರುವಂತಹದ್ದನ್ನು ಮತ್ತೊಬ್ಬರು ಯಾರಾದರೂ ಸರಿಯಾಗಿ ತಿಳಿದಿರುವಂತಹವರ ಬಳಿಯಲ್ಲಿ ನೀವು ಕೇಳಿ ಇದನ್ನು ಮಾಡಬಹುದಾ ಮಾಡಬಾರ್ದಾ ಅಂತ ಆಮೇಲೆ ಆಯ್ಕೆ ಮಾಡಿಕೊಳ್ಳಿ. ಯಾಕೆ ಅಂದರೆ ಇನ್ನೊಂದು ದಯಮಾಡಿ ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದನ್ನೆಲ್ಲ ನೀವು ಹಬ್ಬಿಸ್ಕೊತಾ ಕೂತ್ಕೊಂಡ್ರಿ ಅಂತಂದರೆ ರಾಯರು ಬೃಂದಾವನದಲ್ಲಿ ಕಣ್ಮುಚ್ಕೊಂಡು ಕೂತಿಲ್ಲ. ಇಲ್ಲ ನಿಮ್ಮ ಈ ಟೆಕ್ನಿಕ್ಸ್ಗಳನ್ನ ಅಂದರೆ ಏನು ನೀವು ಬೆಳಿಬೇಕು ಅಂತನೋ ಇಲ್ಲ ಫೇಮಸ್ ಆಗಬೇಕು ಅಂತನೋ ಏನೇನೆಲ್ಲ ಟೆಕ್ನಿಕ್ಸ್ಗಳನ್ನು ರಾಯರ ವಿಚಾರದಲ್ಲಿ ಮಾಡ್ತಿರಲ್ವ, ಅದನ್ನು ತಿಳಿದಲೇ ಇರೋಷ್ಟು ಕೂಡ ರಾಯರು ಕಣ್ಮುಚ್ಚಿ ಕೂತ್ಕೊಂಡಿರಲ್ಲ. ನೀವು ರಾಯರ ವಿಚಾರ ಹೇಳ್ಕೊಂಡು ಆಟ ಆಡಿದ್ರೂ ರಾಯರಿಗೆ ತಿಳಿಯುತ್ತೆ, ಮೋಸ ಮಾಡಿದ್ರೂ ರಾಯರಿಗೆ ತಿಳಿಯುತ್ತೆ.
ಈ ರೀತಿ ರಾಯರ ವಿಚಾರಗಳಿಗೆ ಸಂಬಂಧಿಸಿದಂತೆ ಜನ ಏನೋ ಒಂದು ಪೂಜೆ ಪುನಸ್ಕಾರ ವ್ರತ ಅಂತ ಹೇಳಿ ನೋಡ್ತಿರ್ತಾರೆ ಅಂತಂದರೆ ಅಂತಹ ಜನಗಳು ಈಗಾಗಲೇ ಜೀವನದಲ್ಲಿ ಬಹಳಷ್ಟು ನೊಂದು ಬೆಂದು ಜೀವನ ಸಾಕು ಅನ್ನೋಂತಹ ಮಟ್ಟದಲ್ಲಿರೋರೇನೆ ಇವತ್ತು ರಾಯರ ಪಾದ ಹಿಡಿದಿರುವಂತಹದ್ದು. ಅಂಥದ್ರಲ್ಲಿ ನೀವು ನಿಮಗೇ ತಿಳಿದಿಲ್ದಿದ್ದನ್ನು ದಯಮಾಡಿ ಜನಗಳಿಗೆ ಹೇಳಿಕೊಟ್ಟು ಅವ್ರ ಕಷ್ಟ ಜಾಸ್ತಿ ಆಗೋಗಿ ಮಾಡಿದ್ರಿ ಅಂತಂದರೆ ಖಂಡಿತ ಅವ್ರು ಏನು ಮಾಡಬಾರ್ದನ್ನು ಮಾಡಿ ಆ ಪೂಜೆನ ತಪ್ಪಾಗಿ ರಾಯರ ಮುಂದೆ ಮಾಡಿ ಇಲ್ದಿದ್ದೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ಳೋಗಿ ಮಾಡಿ ಅಭಿಷೇಕ ಮಾಡೋ ಹಾಗೆ ಮಾಡ್ತಿರಲ್ವ, ಅವರು ತಪ್ಪಾಗಿ ಮಾಡುವಂತಹ ಎಲ್ಲ ಫಲಗಳು ಖಂಡಿತ ನಿಮಗೆ ನಿಮ್ಮ ಕುಟುಂಬಕ್ಕೇ ತಗಲುವಂತಹದ್ದು. ನೀವೇನೇ ಇವ್ರೇನು ಹೀಗೆ ಹೇಳ್ತಾರೆ ಅಂದರೂ ಪರವಾಗಿಲ್ಲ, ಖಂಡಿತ ಆ ಕರ್ಮದ ಭಾರವನ್ನು ನೀವೇ ಕೊನೆಗೆ ಹೊರಬೇಕಾಗತ್ತೆ. ಹುಷಾರ್. ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದ ವದಂತಿಗಳನ್ನ ದಯಮಾಡಿ ಹಬ್ಬಿಸುವಂತಹದ್ದು, ಇಲ್ಲ ಸಲ್ಲದ ಪೂಜೆ ಪುನಸ್ಕಾರವನ್ನು ಅಭಿಷೇಕ ಮಾಡಿ ಅನ್ನುವಂತಹದ್ದು, ಇನ್ನೊಂದು ರಾಯರ ಸ್ತೋತ್ರ ಹೆಣ್ಮಕ್ಳು ಹೇಳ್ಕೊಳ್ಬಾರ್ದಿರೋಂತಹ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಳ್ಳಿ ಅನ್ನುವಂತಹದ್ದು, ಹೊಸದಾಗಿ ನೀವು ಟ್ರೆಂಡಿಂಗ್ಗಳನ್ನು ಹುಟ್ಟಾಕಬೇಡಿ. ರಾಯರೇ ಹೇಳ್ಕೊಟ್ಬಿಟ್ಟಿದ್ದಾರೆ ಯಾವುದನ್ನು ಹೇಳ್ಕೊಡ್ಬೇಕು ಹೇಳಬಾರ್ದು, ಅಭಿಷೇಕ ಮಾಡಬಾರ್ದು. ರಾಯರಿಗಿಂತ ನೀವುಗಳು ದೊಡ್ಡವರಲ್ಲ. ಇಲ್ಲದೇ ಇರೋದನ್ನು ಹುಟ್ಟಾಕಿ ಜನಗಳು ಇನ್ನೊಂದಷ್ಟು ಕಷ್ಟವನ್ನು ಮೈಮೇಲೆ ಎಳ್ಕೊಳ್ಳೋ ಥರ ಮಾಡೋ ಹಾಗೆ ನೀವು ಮಾಡಬೇಡಿ. ಏನಿರುತ್ತೆ ರಾಯರ ವಿಚಾರದಲ್ಲಿ ಅದನ್ನು ಹೇಳ್ಕೊಡಿ ಸಾಕು. ನೀವು ನಿಮ್ಮ ಮನೆ ತಣ್ಣಗಿರುತ್ತೆ, ಆಗ ಜನಗಳು ಕೂಡ ಚೆನ್ನಾಗಿರ್ತಾರೆ. ಈ ರೀತಿ ನೋಡಿ ಯಾವ ವಿಚಾರವೂ ಇಲ್ಲ ರಾಯರಿಗೆ ಸಂಬಂಧಿಸಿದಂತೆ. ದೇವ್ರ ಮನೇಲಿ ಫೋಟೋ ಇಡಬಾರ್ದು, ಹಾಗೆಲ್ಲ ಯಾವ ವದಂತಿಗಳಿಗೂ ಕಿವಿಗೊಡಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀನಿ. ನಮಸ್ಕಾರ ಎಲ್ರಿಗೂ. ರಾಯರು ಒಳ್ಳೇದು ಮಾಡಲಿ.